मैं भी नाम कमाता, इस कविता को डॉक्टर दिव्यक रमेश जी ने लिखे हैं। पहले हम कवि परिचय को देखेंगे और बाद में कविता पाठ को पढ़ेंगे। उसके बाद शब्दार्थ, प्रश्न उत्तर और व्याकरण के कुछ अंशों को जानेंगे। मैं भी नाम कमाता ಈ ಕವಿತೆಯ ಕವಿಯ ಹೆಸರು ಡಾಕ್ಟರ್ ದಿವ್ಯಕ್ ರಮೇಶ್ ಅಂತ. ಮೊದಲು ನಾವು ಈ ಪದ್ಯವನ್ನ ಓದೋಣ. ನಂತರ ಕವಿ ಪರಿಚಯ, ಪದ್ಯದ ಸಾರಾಂಶ, ಪ್ರಶ್ನೆ ಉತ್ತರ, ಶಬ್ದಾರ್ಥಗಳು ಹಾಗೂ ಉಳಿದ ಅಭ್ಯಾಸಕ್ಕಿರುವಂತಹ ವ್ಯಾಕರಣಾಂಶಗಳನ್ನು ನೋಡೋಣ. डॉक्टर दिव्यक रमेश जी हिंदी के प्रसिद्ध कवि तथा बाल साहित्यकार हैं। आपकी प्रसिद्ध रचना खंड खंड अग्नि है। प्रस्तुत कविता आपके 101 बाल कविताएं संग्रह से ली गई हैं. ಡಾಕ್ಟರ್ ದಿವ್ಯಕ್ ರಮೇಶ್ ರವರು ಹಿಂದಿಯ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು. ಇವರು ಬಾಲ ಸಾಹಿತ್ಯಕಾರರು ಸಹ ಹೌದು. ಇವರ ಪ್ರಸಿದ್ಧ ರಚನೆಯ ಹೆಸರು ಖಂಡ್ ಖಂಡ್ ಅಗ್ನಿ ಅಂತ. ಪ್ರಸ್ತುತ ಈ ಕವಿತೆಯನ್ನ ಅವರ 101 ಬಾಲ್ ಕವಿತಾಯೆ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಪ್ರತಿ ಪಾಠಕ್ಕೂ ಕೂಡ ತನ್ನದೇ ಆದಂತಹ ಒಂದು ಉದ್ದೇಶ ಇರುತ್ತೆ ಮಕ್ಕಳೇ. ಈ ಪದ್ಯ ಪಾಠದ ಉದ್ದೇಶವನ್ನ ನಾವು ಏನೆಂದು ನೋಡೋಣ. फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपनों को कवि ने शब्द रूप दिया है. यह कविता सचमुच बच्चों के लिए प्रेरणादायक है. ಸೇನೆಯಲ್ಲಿ ಭರ್ತಿಯಾಗಿ ದೇಶದ ರಕ್ಷಣೆಯನ್ನ, ದೇಶದ ಸೇವೆಯನ್ನ ಮಾಡಿ ರಾಷ್ಟ್ರಪತಿಗಳಿಂದ ಪುರಸ್ಕಾರವನ್ನ ಪಡೆಯಬೇಕೆನ್ನುವ ಮಕ್ಕಳ ಕನಸಿಗೆ ಕವಿ ಶಬ್ದ ರೂಪವನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಕವಿತೆ ನಿಜವಾಗ್ಲೂ ಕೂಡ ಮಕ್ಕಳಿಗೆ ಹಾಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಕವಾಗಿ ಕೆಲಸ ಮಾಡುತ್ತೆ ಅಂತ ಈ ಪಾಠದ ಉದ್ದೇಶದಲ್ಲಿ ಹೇಳಲಾಗಿದೆ. ಪ್ರತಿ ಮಗುವಿಗೂ, ಪ್ರತಿಯೊಬ್ಬರಿಗೂ ಕೂಡ ಕನಸುಗಳಿರ್ತವೆ, ದೇಶದ ಬಗ್ಗೆ ಆಸ್ಥೆ ಇರುತ್ತೆ. ಈ ತರದ ಆಸ್ಥೆ, ಕನಸುಗಳಿಗೆ ಕವಿ ಡಾಕ್ಟರ್ ದಿವ್ಯಕ್ ರಮೇಶ್ ರವರು ಇಲ್ಲಿ ಶಬ್ದ ರೂಪವನ್ನ ಕೊಟ್ಟು ನಮಗೆ ಪ್ರೇರಣೆಯನ್ನ ಕೊಡೋ ಕೆಲಸವನ್ನ ತಮ್ಮ ಲೇಖನಿ ಮೂಲಕ ಮಾಡಿದ್ದಾರೆ. ಈಗ ಒಮ್ಮೆ ಪದ್ಯವನ್ನ ಕೇಳೋಣ. मैं भी नाम कमाता, रोज रोज सीमा की खबरें सुन सुन कर मन नन्हा मेरा मुस मुस कर रह जाता, मुस मुस कर रह जाता. अगर न होता छोटा बच्चा तो लेकर बंदूक हाथ में मैं भी नाम कमाता, मैं भी नाम कमाता. झटपट होकर बड़ा फौज में एक यही बस मन में आता, मैं भर्ती हो जाता, मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता, राष्ट्रपति से पाता. रोज रोज सीमा की खबरें सुन सुन कर मन नन्हा मेरा मुस मुस कर रह जाता, मुस मुस कर रह जाता. मैं भी नाम कमाता, मैं भी नाम कमाता. ಪದ್ಯವನ್ನು ಕೇಳಿದ್ರಲ್ಲ. ಈಗ ನಾವು ಒಂದಷ್ಟು ಶಬ್ದಾರ್ಥಗಳನ್ನು ನೋಡೋಣ. ಆ ನಂತರ ಕವಿತೆಯನ್ನ ವಿವರವಾಗಿ ತಿಳಿಯೋ ಪ್ರಯತ್ನವನ್ನ ಮಾಡೋಣ. ರೋಜ್ ಪ್ರತಿದಿನ್, ಡೈಲಿ ದಿನ, ಪ್ರತಿದಿನ. ನಾಮ್ ಕಮಾನ ಪ್ರಸಿದ್ಧ ಹೋನ, ಹೆಸರು ಗಳಿಸೋದು, ಪ್ರಸಿದ್ಧಿಯನ್ನು ಪಡೆಯೋದು, ಖ್ಯಾತರಾಗೋದು. ಸೀಮಾ ಸರಹದ್ ಅಂದ್ರೆ ಗಡಿ. ಝಟ್ಪಟ್ ತುರಂತ್, ಶೀಘ್ರ ಬೇಗ, ಶೀಘ್ರವಾಗಿ, ತ್ವರಿತವಾಗಿ. ಭರ್ತಿ ಪ್ರವೇಶ್ ಕರ್ನ, ಅಡ್ಮಿಟ್ ಆಗೋದು, ಸೇರ್ಕೊಳ್ಳೋದು. ಖಬರ್ ಸಮಾಚಾರ, ಸುದ್ದಿ. ನನ್ಹಾ ಛೋಟ, ಚಿಕ್ಕ, ಸಣ್ಣವ. मुस मुस कर रह जाना, मन महसूस कर रह जाना, दुखी होना. मतलब दुख होना दिल को, ಅಂದ್ರೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ದುಃಖ ಅನ್ಸೋದು. ರೋಜ್ ರೋಜ್ ಸೀಮಾ ಕಿ ಖಬರೇ ಸುನ್ ಸುನ್ ಕರ್ ಮನ್ ನನ್ಹಾ ಮೇರಾ ಮುಸ್ ಮುಸ್ ಕರ್ ರಹ ಜಾತಾ. ಪ್ರತಿದಿನನೂ ಕೂಡ ಪತ್ರಿಕೆಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ, ಇನ್ನಿತರೆ ಸುದ್ದಿಯನ್ನ ಬಿತ್ತರ ಮಾಡ್ತಕ್ಕಂತಹ ಟಿವಿ, ಮೊಬೈಲ್ ಮತ್ತಿತರ ಕಡೆಯಲ್ಲಿ ಆ ಮಗು ಏನ್ ಕೇಳ್ತಾ ಬರ್ತಾ ಇದೆ, ಇವತ್ತು ಭಾರತದ ಗಡಿಯಲ್ಲಿ ಈ ರೀತಿಯ ಹೋರಾಟಗಳು ನಡೀತಿದ್ದಾವೆ, ಈ ರೀತಿ ನಮ್ಮ ಸೈನಿಕರು ಹುತಾತ್ಮರಾಗ್ತಾ ಇದ್ದಾರೆ, ಈ ರೀತಿ ನುಸುಳುಕೋರರು ದೇಶದ ಒಳಗಡೆ ಬರ್ತಾ ಇದ್ದಾರೆ, ಚೀನಾದ ಕಡೆಯಿಂದ, ಪಾಕಿಸ್ತಾನದ ಕಡೆಯಿಂದ ಅವರು ಒಳನುಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕೇಳಿ ಬಾಲಕನ ಮನಸ್ಸು ಸವಾಲುಗಳು ಎದುರಾಗ್ತಿದಾವಲ್ಲ ಅಂತೇಳ್ಬಿಟ್ಟು, ಮತ್ತೆ ಆ ಸವಾಲನ್ನು ಎದುರಿಸೋದಕ್ಕೆ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಲ್ಲ, ನನ್ನ ಕೊಡುಗೆ ಏನೂ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಆತನ ಮನಸ್ಸಲ್ಲಿ ನೋವಿದೆ. ಅಗರ್ ನಾ ಹೋತಾ ಛೋಟಾ ಬಚ್ಚಾ ತೋ ಲೇಕರ್ ಬಂದೂಕ್ ಹಾತ್ ಮೇ ಮೈ ಭೀ ನಾಮ್ ಕಮಾತಾ. ಸರಿ, ಅಲ್ಲಿ ಹೋರಾಡ್ತಕ್ಕಂತಹ ಗಡಿ ಪ್ರದೇಶಕ್ಕೆ ನಾನು ಹೋಗ್ತಾ ಇದ್ದೆ, ಬಂದೂಕನ್ನ ಕೈಯಲ್ಲಿ ಎತ್ಕೊಳ್ತಾ ಇದ್ದೆ, ಅವ್ರ ಹಾಗೆ ನಾನು ಕೂಡ ಹೆಸರು ಮಾಡ್ತಾ ಇದ್ದೆ, ದೇಶದ ಸೇವೆಯಲ್ಲಿ ನನ್ನ ಪ್ರಾಣವನ್ನ ಕೊಡ್ತಾ ಇದ್ದೆ, ದೇಶಕ್ಕೋಸ್ಕರ ಹೋರಾಡಿ ಹೆಸರನ್ನ ಗಳಿಸ್ತಾ ಇದ್ದೆ. झटपट होकर बड़ा फौज में एक यही बस मन में आता, मैं भर्ती हो जाता. ಅಂದರೆ
ಮಕ್ಕಳಾದಂತಹ ನಿಮಗೆಲ್ಲ ಏನನ್ಸುತ್ತೆ, ನಾವು ಬೇಗ ದೊಡ್ಡವರಾಗೋಣ, ಬೇಗ ನಮ್ಮ ನಿರ್ಣಯಗಳನ್ನು ನಾವೇ ತಗೊಳ್ಳೋಣ, ಇಲ್ಲಿವರೆಗೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು, ನಾನು ದುಡಿಯೋಣ, ಹೆಸರನ್ನು ಗಳಿಸೋಣ, ಚೆನ್ನಾಗಿ ಓದೋಣ, ಉನ್ನತ ಹುದ್ದೆಗೆ ಏರೋಣ ಅಂತಕ್ಕಂತಹ ನೂರಾರು ಸಾವಿರಾರು ಕನಸುಗಳಿರ್ತವೆ. ಆದರೆ ಮಕ್ಕಳೇ, ಒಂದು ನಿಜ ಏನಂದರೆ, ದೊಡ್ಡವರಾದಾಗ ಆ ಸಮಸ್ಯೆ ಇದ್ದದ್ದೇ. ಈಗ ನೀವು ಬಾಲ್ಯದಲ್ಲಿದ್ದೀರಾ, 7th ಸಂತೋಷವಾಗಿರ್ರಿ. ಈ ಬಾಲ್ಯವನ್ನು ಅನುಭವಿಸಿ, ಇದರ ಮುಗ್ಧತೆಯನ್ನು, ಇದರ ಖುಷಿಯನ್ನು, ತಂದೆ ತಾಯಿಯರ ಪ್ರೀತಿಯನ್ನು, ಹಿರಿಯರ ಅಣ್ಣ ಅಕ್ಕಂದರ ಪ್ರೀತಿಯನ್ನು ನೀವು ಇನ್ನೂ ಸ್ವಲ್ಪ ದಿನ ಅನುಭವಿಸಿ. ಆದರೆ ಈ ಮಗು ನಮ್ಮ ಹಾಗೇನೆ ಹೇಗೆ ಯೋಚನೆ ಮಾಡ್ತಾ ಇದೆ, ನಾನು ಬೇಗ ದೊಡ್ಡವನಾಗಬೇಕು, ಬೇಗ ದೊಡ್ಡವನಾಗಿ ನಾನು ಏನು ಮಾಡಬೇಕು, ಭಾರತೀಯ ಸೇನೆಯಲ್ಲಿ ನಾನು ಭರ್ತಿ ಆಗಬೇಕು. ಇದೇ ಒಂದು ಮಾತು ಆತನ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇರುತ್ತಂತೆ. ನಾನು ಬೇಗ ಏನಾಗಬೇಕು, ದೊಡ್ಡವನಾಗಿ ಸೈನ್ಯದಲ್ಲಿ ಸೇರ್ಕೋಬೇಕು ಅನ್ನೋಂತಹ ಮನಸ್ಸು. ಮಾ ಕಿತ್ನಿ ಖುಷ್ ಹೋತಿ ಜಬ್ ಮೈ ಏಕ್ ಬಡಾ ಸ ಪುರಸ್ಕಾರ ಭೀ ರಾಷ್ಟ್ರಪತಿ ಸೇ ಪಾತ. ತಾಯಿಗೆ ಸಹಜವಾಗಿ ಮಕ್ಕಳ ಔನ್ನತ್ಯವನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ತಂದೆ ತಾಯಿಗೆ. ಇಲ್ಲಿ ಆ ಮಗು ಹೇಳ್ತದೆ, ನಾನು ಏನಾದರೂ ಕೂಡ ದೊಡ್ಡವನಾಗಿ ಈ ರೀತಿ ಸೈನ್ಯದಲ್ಲಿ ಹೋರಾಡಿ ರಾಷ್ಟ್ರಪತಿಯಿಂದ ನಾನು ಪುರಸ್ಕಾರ ಪಡೆದು ಬಂದಿದ್ದೆ ಆದರೆ, ಪರಮವೀರ ಚಕ್ರ ಈ ಥರದ ಒಂದು ಪ್ರಶಸ್ತಿಗಳನ್ನು, ಪುರಸ್ಕಾರವನ್ನು ನಾನು ತಗೊಂಡಿದ್ದೇ ಆಗಿದ್ರೆ ನಮ್ಮಮ್ಮ ಎಷ್ಟೊಂದು ಖುಷಿ ಆಗ್ತಾಳೆ ಅನ್ನೋ ಒಂದು ಮಾತು ಇಲ್ಲಿ ಬಾಲಕನ ಮುಖಾಂತರ ಕವಿ ದಿವಿಕ್ ರಮೇಶ್ರವರು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಿಂದಿಯಲ್ಲೊಮ್ಮೆ ಇದರ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಪಡೋಣಂತೆ. ರೋಜ್ ರೋಜ್ सीमा की खबरें सुन सुनकर मन नन्हा मेरा मुस कर रह जाता. हर दिन सीमा की जो खबरें आती हैं, जो बुरी खबरें होती है अक्सर, उनको सुनकर यह बच्चा क्या होता है, बार बार उसके मन में दुख पहुंचता है. क्यों ये इस तरह हो रहा है, और क्यों नहीं मैं भाग ले रहा हूँ, क्यों नहीं मैं पार्टिसिपेट कर रहा हूँ. इस तरह की बात उसके मन में, उसके दिल में आती है. अगर ना होता छोटा बच्चा तो लेकर बंदूक हाथ में मैं भी नाम कमाता. बच्चा और भी कहता है कि अगर मैं छोटा नहीं होता, मैं नन्हा नहीं होता, तो मैं हाथ में क्या लेता, बंदूक लेता, और मैं सीधा वहाँ सीमा पर जाकर मैं भी नाम कमाता. झटपट होकर बड़ा फौज में एक यही बस मन में आता, मैं भर्ती हो जाता. तो फिर उन्हें वो उस बच्चे में क्या होता है, मैं झटपट बड़ा हो जाकर मैं भी सेना में, फौज में भर्ती हो जाऊंगा. उसके मन में यही बात बार आती है, सताती है. और इस तरह से जाकर वहाँ लड़कर नाम कमाकर राष्ट्रपति से जब पुरस्कार पाता है तो माँ बहुत खुश होती है. यह बात भी उस बच्चे को भली भांति मालूम है. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. बच्चों, आप सबको पाठ का अर्थ समझ में आ गया है ऐसा मैं समझता हूँ. ಸವಾಲ್ ಜವಾಬ್ ಕಿ ಓರ್ ಬಡೆಂಗೆ. ಪದ್ಯ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಈಗ ಪ್ರಶ್ನೆ ಉತ್ತರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಉತ್ತರ ಲಿಖೋ. ಬಾಲಕ್ ರೋಜ್ ರೋಜ್ ಕೌನ್ ಸಿ ಖಬರೇ ಸುನ್ತಾ ಹೈ. ಪ್ರಶ್ನೆಯ ಅರ್ಥ, ಬಾಲಕ ಪ್ರತಿದಿನ ಯಾವ ಸುದ್ದಿಗಳನ್ನು ಕೇಳುತ್ತಾನೆ ಕಾಮನ್ ಆಗಿ. ಬಾಲಕ್ ರೋಜ್ ರೋಜ್ ಸೀಮಾ ಕಿ ಖಬರೇ ಸುನ್ತಾ ಹೈ. ಈ ಕವಿತೆಯ ಪ್ರಕಾರ ಬಾಲಕ ಪ್ರತಿದಿನ ಗಡಿಯ, ಸೀಮೆಯ, ಆ ಬಾರ್ಡರ್ನ ಸುದ್ದಿಗಳನ್ನು ಕೇಳಿಸ್ಕೊಳ್ತಾನೆ. ಎರಡನೇ ಪ್ರಶ್ನೆ, ಬಾಲಕ್ ಅಪ್ನೆ ಹಾತ್ ಮೇ ಕ್ಯಾ ಲೇನಾ ಚಾಹತಾ ಹೈ. ಆ ಮಗು ತನ್ನ ಕೈಯಲ್ಲಿ ಏನನ್ನ ಹಿಡಿಬೇಕು, ಏನನ್ನು ಹಿಡಿದು ದೇಶದ ರಕ್ಷಣೆಯನ್ನು ಮಾಡಬೇಕು ಅಂತ ಬಯಸ್ತಾ ಇದೆ. ಬಾಲಕ್ ಅಪ್ನೆ ಹಾತ್ ಮೇ ಬಂದೂಕ್ ಲೇನಾ ಚಾಹತಾ ಹೈ. ಬಾಲಕ ಸೈನ್ಯದಲ್ಲಿ ಸೇರಿ ಸೈನಿಕನಾಗಿ ತನ್ನ ಕೈಯಲ್ಲಿ ಬಂದೂಕನ್ನು ಹಿಡಿದು ದೇಶ ಸೇವೆಯನ್ನ, ದೇಶ ರಕ್ಷಣೆಯನ್ನ ಮಾಡೋ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಮೂರನೇ ಪ್ರಶ್ನೆ, ಬಾಲಕ್ ಕಿಸ್ಮೆ ಭರ್ತಿ ಹೋನಾ ಚಾಹತಾ ಹೈ. ಇದಾಗಲೇ ನಿಮಗೆ ಗೊತ್ತಿರ್ತಕ್ಕಂಥ ಪ್ರಶ್ನೆನೇ. ಬಾಲಕ ಯಾವುದರಲ್ಲಿ ಭರ್ತಿಯನ್ನ ಆಗ್ಬೇಕಂತ ಅಂದ್ಕೊಂಡಿದ್ದಾನೆ, ಯಾವುದರಲ್ಲಿ ಸೇರ್ಬೇಕು ಅಂದ್ಕೊಂಡಿದ್ದಾನೆ, ಗೊತ್ತಿದೆ ತಾನೇ, ಎಲ್ಲಿ, ಸೈನ್ಯದಲ್ಲಿ. ಅದೇ ಉತ್ತರ. ಬಾಲಕ್ ಫೌಜ್ ಮೇ ಭರ್ತಿ ಹೋನಾ ಚಾಹತಾ ಹೈ. ಬಾಲಕ್ ಫೌಜ್ ಮೇ ಭರ್ತಿ ಹೋನಾ ಚಾಹತಾ ಹೈ. ಚೌಥಾ ಸವಾಲ್ ಹೈ, ಮಾ ಕಬ್ ಖುಷ್ ಹೋತಿ ಹೈ. ಅಮ್ಮ ಯಾವಾಗ ಖುಷಿ ಆಗ್ತಾಳೆ, ಯಾವಾಗ ಖುಷಿ ಆಗ್ತಾಳೆ, ತನ್ನ ಮಕ್ಕಳು ಒಳ್ಳೆ ಹೆಸರನ್ನು ಗಳಿಸಿದಾಗ, ನೀವು ಒಳ್ಳೆ ಮಾರ್ಕ್ಸ್ ತಗೊಂಡಾಗ ಅಮ್ಮ ಖುಷಿ ಆಗ್ತಾರೆ. ಅಮ್ಮ, ಅಪ್ಪ, ಹಿರಿಯರು, ಗುರುಗಳು ಎಲ್ಲರೂ ಕೂಡ ನೀವು ಏನಾದರೂ ಹೆಸರನ್ನು ಗಳಿಸಿದ್ರೆ ಅದರಲ್ಲಿ ನಮ್ಮ ಸಾರ್ಥಕ್ಯ ಇದೆ ಅಂತ ನಾವು ಭಾವಿಸ್ತೀವಿ. ಬಾಲಕ್ ಜಬ್ ರಾಷ್ಟ್ರಪತಿ ಕೆ ಹಾಥೋं से पुरस्कार पाता है तब माँ खुश होती है. बालक जब राष्ट्रपति के हाथों से पुरस्कार पाता है तो उस देश रक्षा के लिए, देश सेवा के लिए माँ सहज रूप से क्या होती है, खुश होती है. ಅಂದ್ರೆ ಮಗು ದೊಡ್ಡವನಾಗಿ ಸೈನಿಕನಾಗಿ ದೇಶ ಸೇವೆಯನ್ನ ಮಾಡಿ ರಾಷ್ಟ್ರಪತಿಗಳಿಂದ ಪುರಸ್ಕಾರವನ್ನ ಪಡೆದ್ರೆ ಆಗ ತಾಯಿ ತುಂಬಾ
ಖುಷಿಯನ್ನ ಪಡ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಾಗಿದೆ. ಹಾಗೆ ಬರಿಬೇಕು ನಾವು. 5ನೇ ಪ್ರಶ್ನೆ, ಬಾಲಕ್ ಕೈಸೆ ಬಡ ಹೋನಾ ಚಾಹತಾ ಹೈ. ಹೇಗೆ ನಮ್ಗೆಲ್ಲರಿಗೂ ಹೇಗೆ ನಾವು ಏನಾದರೂ ಮಾಡಬೇಕಾದ್ರೆ ಬೇಗ ಬೇಗ ಮಾಡಬೇಕು ಅಂತ ಅನ್ಕೊಂತೀವಿ ತಾನೆ. ಈಗ ನೀವು ಬೆಳೀತಕ್ಕಂಥ ಮಕ್ಕಳು ನೀವೇನು ಅಂದ್ಕೊಂಡಿದ್ವಿ, ಬೇಗ ಬೇಗ ನಾವು ಬೆಳಬೇಕು, ಬೆಳೆದು ದೊಡ್ಡವರಾಗಬೇಕು, ದೊಡ್ಡವರಾಗಿ ಹೆಸರನ್ನು ಗಳಿಸ್ಬೇಕು, ಈ ಥರದ ಭಾವನೆ ಇರುತ್ತೆ. ಇಲ್ಲೂ ಕೂಡ ಆ ಮಗು ಕೂಡ ಸೈನ್ಯದಲ್ಲಿ ಸೇರಬೇಕಾಗಿರೋದ್ರಿಂದ ನಾನು ಬೇಗ ದೊಡ್ಡವನಾಗಿ ದೇಶ ಸೇವೆಯನ್ನು ಮಾಡೋಣ ಅನ್ನೋ ಆಸೆ ಆ ಮಗುವುದು. ಅದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಬಾಲಕ್ ಝಟ್ಪಟ್ ಬಡ ಹೋನಾ ಚಾಹತಾ ಹೈ. ಬೇಗನೆ ಶೀಘ್ರವಾಗಿ ತ್ವರಿತವಾಗಿ ಆತ ದೊಡ್ಡವನಾಗಬೇಕು ಅಂತ ಬಯಸ್ತಾ ಇದ್ದಾನೆ. 2-3 ವಾಕ್ಯೊಮ್ಮೆ ಉತ್ತರ ಲಿಖೋ. 2-3 ವಾಕ್ಯದಲ್ಲಿ ಏನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಬಾಲಕ್ ಕಾ ಮನ್ ಕ್ಯೂ ಮಸೂಸ್ ಕರ್ ರಹ ಜಾತಾ ಹೈ. ಆ ಹುಡುಗನ ಮನಸ್ಸು ಯಾವಾಗಲೂ ಕೂಡ ಸ್ವಲ್ಪ ನೋವಿನಿಂದ ಇರುತ್ತೆ, ಏಕೆ? ಬಾಲಕ್ ರೋಜ್ ರೋಜ್. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಬಾಲಕ್ ರೋಜ್ ರೋಜ್ ಸೀಮಾ ಕಿ ಖಬರೇ ಸುನ್ತಾ ಹೈ ಇಸ್ಲಿಯೇ ಉಸ್ಕಾ ಮನ್ ಮಸೂಸ್ ಕರ್ ರಹ ಜಾತಾ ಹೈ. ಆ ಹುಡುಗ ಪ್ರತಿದಿನ ಆ ಗಡಿಯ ಆ ಬಾರ್ಡರ್ನ ವಿಷಯಗಳನ್ನ ಕೇಳಿಸ್ಕೊಳ್ತಾನೆ. ಕಾಮನಗವು ನೋವಿನಿಂದ ತರ್ತಕ್ಕಂಥ ವಿಷಯಗಳೇ. ಹಾಗಾಗಿ ಆ ಬಾಲಕನ ಮನಸ್ಸು ಕೂಡ ನಮ್ಮೆಲ್ಲರ ಮನಸ್ಸಿನ ಹಾಗೆ ನೋವಿನಿಂದ ಇರುತ್ತೆ. दूसरा सवाल है, अगर बालक छोटा नहीं होता तो क्या करता. ಆ ಹುಡುಗ ಇನ್ನು ಹಾಗೇನೆ ಆ ಮಗು ಕೂಡ ಏನ್ ಹೇಳ್ತಾ ಇದೆ, ನಾನು ಸಣ್ಣವನಾಗಿದ್ದೇ ಇದ್ದಿದ್ರೆ, ನಾನು ಕೂಡ ಯುವಕನಾಗಿದ್ದಿದ್ರೆ ನಾನೇನ್ ಮಾಡ್ತಾ ಇದ್ದೆ, ನಾನು ಕೂಡ ದೇಶದ ರಕ್ಷಣೆಯಲ್ಲಿ ತೊಡಗ್ತಾ ಇದ್ದೆ, ಸೈನ್ಯದಲ್ಲಿ ಭರ್ತಿ ಆಗ್ತಾ ಇದ್ದೆ, ಕೈಯಲ್ಲಿ ಬಂದೂಕನ್ನು ಹಿಡಿದು ದೇಶವನ್ನ ಕಾಪಾಡ್ತಾ ಇದ್ದೆ ಅನ್ನೋ ಮಾತನ್ನ ಹೇಳ. ಹಾಗೆ अगर बालक छोटा नहीं होता तो हाथ में बंदूक लेकर फौज में भर्ती हो जाता. बालक अब छोटा है इसलिए वो फौज में भर्ती नहीं हो सकता. 18 साल के बाद ही फौज में भर्ती हो सकते हैं हम, यानी सेना में भर्ती हो सकते हैं. तो बालक बोलता है कि अगर मैं छोटा नहीं होता तो मैं हाथ में बंदूक लेकर फौज में भर्ती होकर देश की रक्षा करता, सेवा करता. इस तरह की बात उस बालक ने कहता है. तीसरा सवाल, बालक झटपट बड़ा होकर क्या करना चाहता है. बालक झटपट बड़ा होकर क्या करना चाहता है. इसका मतलब है कि ಹುಡುಗ ಬೇಗನೆ ದೊಡ್ಡವನಾಗಿ ಏನ್ ಮಾಡಬೇಕು, ಏನಪ್ಪ ದೊಡ್ಡವನಾಗ್ತೀಯಾ, ಬೇಗ ದೊಡ್ಡವನಾಗ್ತೀಯಾ, ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಉತ್ತರ ಏನಂದ್ರೆ, बालक झटपट बड़ा होकर फौज में भर्ती होना चाहता है. बालक क्यों बालक झटपट बड़ा होना चाहता है, क्योंकि वह सेना में भर्ती होना चाहता है, देश की रक्षा करना चाहता है. ಬಾಲಕ ಬೇಗನೆ ದೊಡ್ಡವನಾಗಿ ನಿಮಗೆ ಗೊತ್ತಿರೋ ಹಾಗೆ ಸೇನೆಯಲ್ಲಿ ಭರ್ತಿ ಆಗಬೇಕು ಅನ್ನೋ ಬಯಸ್ತಿದ್ದಾನೆ, ಹಾಗೂ ದೇಶವನ್ನ ರಕ್ಷಣೆ ಮಾಡ್ತಕ್ಕಂತಹ ಆಸೆ ಆ ಮಗುದು. तीसरा मेन है, इन पद्य भागों को जोड़कर लिखो. रोज रोज सीमा की खबरें, अगर ना होता छोटा बच्चा, झटपट होकर बड़ा फौज में, माँ कितनी खुश होती जब मैं. ಇವನ್ನ ನೀವು ಜೋಡಿಸಿ ಬರೀಬೇಕು, ಹೊಂದಿಸಿ ಬರೀಬೇಕು. ಮ್ಯಾಚ್ ದ ಫಾಲೋಯಿಂಗ್ ಅಂತಾರಲ್ಲ ಹಾಗೆ. 4th मेन, 4ನೇ मेन. चौथा मेन कौन सा है, इन शब्दों के लिए अन्य वचन लिखो. ವಚನಗಳನ್ನ ಬದಲಿಸಿ. ಇಲ್ಲಿ ಏಕವಚನ ಇದ್ರೆ ಬಹುವಚನವನ್ನ, ಬಹುವಚನ ಇದ್ರೆ ಏಕವಚನವನ್ನ. ಇಲ್ಲಿ ಏಕವಚನಗಳಿದಾವೆ, ಅವನ್ನ ಬಹುವಚನವಾಗಿ ನಾವು ಬರಿಬೇಕು. ಖಬರ್ ಖಬರೇ, ಲಡಕ ಲಡಕೆ, ಹಾತ್ ಹಾತ್, ಪುರಸ್ಕಾರ ಪುರಸ್ಕಾರ. ನೋಡ್ರಿ, ಹಾತ್ ಮತ್ತು ಪುರಸ್ಕಾರ ಚೇಂಜ್ ಆಗಿಲ್ಲ, ಅದನ್ನು ನೀವು ಗಮನ ಇಡ್ರಿ. ಅದರ ನೀವು ಮುಂದಿನ ಭಾಗಗಳಲ್ಲಿ ನಾನು ಯಾಕೆ ಏನು ಅಂತಕ್ಕಂಥದ್ದನ್ನ ವಿವರಿಸ್ತೀನಿ. 5th मेन, 5वां जो मेन है वो, इन शब्दों के लिए विलोम शब्द लिखो. विलोम शब्द में मतलब ऑपोजिट वर्ड्स. बड़ा छोटा, एक अनेक, सुख दुख, पाना खोना. बड़ा ಅಂದ್ರೆ ದೊಡ್ಡವ, ಛೋಟ ಅಂದ್ರೆ ಸಣ್ಣವ, ಏಕ್ ಅಂದ್ರೆ ಒಂದು, ಅನೇಕ ಅಂದ್ರೆ ಅನೇಕ, ಇನ್ಫಿನಿಟಿ ಏನೋ ಹೇಳ್ತೀವಲ್ಲ ಅದು. ಸುಖ ದುಃಖ, ಪಾನ ಅಂದ್ರೆ ಪಡೆಯುವುದು, ಖೋನ ಅಂದ್ರೆ ಕಳ್ಕೊಳ್ಳೋದು. द्विरुक्ति शब्दों को पढ़ो और लिखो. द्विरुक्ति यहाँ रोज रोज, धीरे धीरे, जल्दी जल्दी, पल पल, सुन सुनकर, मुस मुस कर, इस तरह के जो वर्ड्स हैं, तो 2 बार उनका हम एक ही शब्द को 2 बार यहाँ प्रयोग किया गया है. इनको द्विरुक्ति शब्द कहते हैं. जैसे ही वैसे लिख देना चाहिए इधर. बाद में क्या है, समानार्थक शब्द लिखो. जैसे लड़का, बच्चा, बालक जो लिखते हैं ना वैसा. फौज, सेना, सैन्य बोलते हैं. खुश, संतोष, प्रसन्न, प्रमोद लिख सकते हैं. रोज, हर दिन, प्रतिदिन, पुरस्कार, पारितोषक, इनाम, खबर, समाचार. इस तरह से हम समानार्थक शब्द को लिख सकते हैं. उसके बाद में बिना बारह खड़ी वाले कुछ शब्द लिखो. कल, पवन, उपवन उन्होंने दिए हैं. आप 6th स्टैंडर्ड में, 6ठी कक्षा में आप इस तरह के वर्ड्स को, शब्दों को लिखे हो. हम यहाँ कल, जल, फल, आज इस तरह से लिख सकते हैं. पवन, खबर, भरत, सरल, उपवन, खटमल, झटपट, बरगद, इस तरह के शब्दों को चयन आप कर सकते हैं. यहाँ रचनात्मक अभिव्यक्ति में चित्र देखो और दिए गए शब्दों की सहायता से
वाक्य पूरा करो, इस तरह से दिया गया है। यहाँ ब्रैकेट में क्या है, सफेद 3, सलाम, चक्र, तिरंगा, केसरिया, हरा दिया है। तिरंगा मतलब 3 रंग वाला, यानी हमारा ध्वज। यह तिरंगा झंडा है, यहाँ तिरंगा को लिख देना है। इसमें 3 रंग हैं। सबसे ऊपर केसरिया रंग है, बीच में सफेद रंग है, सबसे नीचे कौन सा रंग है, हरा रंग है, बीच वाली पट्टी पर एक चक्र है। हम तिरंगे झंडे को सलाम करते हैं, सैल्यूट करते हैं। जो अंत में उदाहरण में जो वर्ड्स दिए हैं, जो शब्द दिए हैं, उसी तरह से उनको लिख देना है। एक बार पढ़ेंगे। खबर, रोज, नन्हा, बच्चा, बंदूक, झटपट, फौज, ಭರ್ತಿ, ಪುರಸ್ಕಾರ, ರಾಷ್ಟ್ರಪತಿ. ಹೀಗಿದೆಯೋ ಹಾಗೆ ಪಕ್ಕದಲ್ಲಿ ಬರೆದು ಬಿಡಬೇಕು. ಈ ಪದ್ಯ ನಿಮಗೆ ಅರ್ಥ ಆಗಿದೆ, ಈ ನೋಟ್ಸ್ ನಿಮಗೆ ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಧನ್ಯವಾದಗಳು. ಜೈ ಹಿಂದ್.